TV7 ಕನ್ನಡಕ್ಕೆ ಸ್ವಾಗತ. ರಾಷ್ಟ್ರೀಯ ಲೋಕ ಅದಾಲತ್ ವ್ಯಾಜ್ಯಮುಕ್ತ ಸಮಾಜ ನಿರ್ಮಾಣಕ್ಕೆ ಮಹತ್ವದ ಹೆಜ್ಜೆ. ಸಮಾಜದಲ್ಲಿ ಉಂಟಾಗುವ ವಿವಿಧ ರೀತಿಯ ನ್ಯಾಯಾಂಗ ವ್ಯಾಜ್ಯಗಳನ್ನು ಶೀಘ್ರವಾಗಿ ಹಾಗೂ ಸೌಹಾರ್ದಯುತವಾಗಿ ಇತ್ಯರ್ಥಪಡಿಸುವ ಮೂಲಕ ವ್ಯಾಜ್ಯಮುಕ್ತ ಸಮಾಜ ನಿರ್ಮಾಣಕ್ಕೆ ಲೋಕ ಅದಾಲತ್ ಪ್ರಮುಖ ಪಾತ್ರ ವಹಿಸುತ್ತಿದೆ ಎಂದು ಸಿವಿಲ್ ಹಿರಿಯ ನ್ಯಾಯಾಧೀಶರಾದ ಸುಧೀನ್ ಕುಮಾರ್ ಡಿಜೆ ಅಭಿಪ್ರಾಯಪಟ್ಟರು. ಚಳ್ಳಕೆರೆ ನಗರದ ಸೋಂಬುದ್ದಿ ರಸ್ತೆಯಲ್ಲಿರುವ ನ್ಯಾಯಾಲಯದಲ್ಲಿ ರಾಷ್ಟ್ರೀಯ ಲೋಕ ಅದಾಲತ್ ಹಾಗೂ ಜನತಾ ನ್ಯಾಯಾಲಯದ ಕುರಿತು ಪತ್ರಿಕಾಗೋಷ್ಠಿ ನಡೆಸಿ ಅವರು ಮಾತನಾಡಿದರು. ಸೆಪ್ಟೆಂಬರ್ 12 ರಂದು ನಡೆಯಬೇಕಿದ್ದ ಲೋಕ ಅದಾಲತ್ನ್ನು ಸೆಪ್ಟೆಂಬರ್ 19, 2026 ರಂದು ನಡೆಸಲಾಗುವುದು. ಕಕ್ಷಿದಾರರು ಪರಸ್ಪರ ರಾಜಿ ಸಂಧಾನದ ಮೂಲಕ ತಮ್ಮ ಪ್ರಕರಣಗಳನ್ನು ಶೀಘ್ರವಾಗಿ ಇತ್ಯರ್ಥಪಡಿಸಿಕೊಳ್ಳಲು ಲೋಕ ಅದಾಲತ್ನಲ್ಲಿ ಅವಕಾಶವಿದೆ. ಇದರಿಂದ ನ್ಯಾಯಾಲಯದ ವ್ಯಾಜ್ಯಗಳಲ್ಲಿ ಉಂಟಾಗುವ ಸಮಯದ ವ್ಯರ್ಥತೆ, ಅನಾವಶ್ಯಕ ವೆಚ್ಚ ಹಾಗೂ ಮಾನಸಿಕ ಒತ್ತಡದಿಂದ ಜನರು ಮುಕ್ತರಾಗಬಹುದು ಎಂದರು. ಸಾಮಾನ್ಯವಾಗಿ ನ್ಯಾಯಾಲಯಗಳಲ್ಲಿ ನಡೆಯುವ ಪ್ರಕರಣಗಳು ಕೆಲವೊಮ್ಮೆ ವರ್ಷಗಳ ಕಾಲ ಮುಂದುವರಿಯುವುದರಿಂದ ಕಕ್ಷಿದಾರರಿಗೆ ಸಂಕಷ್ಟ ಉಂಟಾಗುತ್ತದೆ. ಆದರೆ ಲೋಕ ಅದಾಲತ್ನಲ್ಲಿ ಪರಸ್ಪರ ಒಪ್ಪಂದದ ಮೂಲಕ ಪ್ರಕರಣಗಳನ್ನು ತ್ವರಿತವಾಗಿ ಬಗೆಹರಿಸಿಕೊಳ್ಳಲು ಸಾಧ್ಯವಾಗುವುದರಿಂದ ಸಮಾಜದಲ್ಲಿ ಶಾಂತಿ, ಸೌಹಾರ್ದತೆ ಹಾಗೂ ನೆಮ್ಮದಿ ಹೆಚ್ಚುತ್ತದೆ ಎಂದು ತಿಳಿಸಿದರು. ಜನತಾ ನ್ಯಾಯಾಲಯ ಎಂದೇ ಪ್ರಸಿದ್ಧಿಯಾಗಿರುವ ಲೋಕ ಅದಾಲತ್ ವರ್ಷದಲ್ಲಿ 4 ಬಾರಿ ನಡೆಯಲಿದ್ದು, ಸಾರ್ವಜನಿಕರು ಇದರ ಸದುಪಯೋಗ ಪಡೆದುಕೊಳ್ಳಬೇಕು ಎಂದು ಕರೆ ನೀಡಿದರು. ಲೋಕ ಅದಾಲತ್ನಲ್ಲಿ ನ್ಯಾಯಾಧೀಶರ ಸಮ್ಮುಖದಲ್ಲಿ ಪ್ರಕರಣ ಇತ್ಯರ್ಥಗೊಂಡ ಬಳಿಕ ಆ ತೀರ್ಪು ಅಂತಿಮವಾಗಿದ್ದು, ಸಾಮಾನ್ಯವಾಗಿ ಅದರ ವಿರುದ್ಧ ಮೇಲ್ಮನವಿ ಸಲ್ಲಿಸಲು ಅವಕಾಶ ಇರುವುದಿಲ್ಲ. ಹೀಗಾಗಿ ಕಕ್ಷಿದಾರರು ತಮ್ಮ ಪ್ರಕರಣಗಳನ್ನು ಲೋಕ ಅದಾಲತ್ ಮೂಲಕ ಇತ್ಯರ್ಥಪಡಿಸಿಕೊಂಡು ಶಾಂತಿ ಮತ್ತು ಸೌಹಾರ್ದತೆಯಿಂದ ಜೀವನ ನಡೆಸಬೇಕು ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಜೆಎಂಎಫ್ಸಿ ಹಾಗೂ ಸಿವಿಲ್ ನ್ಯಾಯಾಧೀಶರಾದ ಎಚ್.ಆರ್. ಹೇಮಾ, ಅಪ್ಪರ್ ಸಿವಿಲ್ ನ್ಯಾಯಾಧೀಶರಾದ ಸಂಗಮಿತ್ರ ಹಾಗೂ ತಾಲೂಕು ವಕೀಲರ ಸಂಘದ ಅಧ್ಯಕ್ಷ ಜೆ. ಅಶ್ವಥ್ ನಾಯಕ್ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದರು. ವರದಿ ಮೌನೇಶ್ ಆಚಾರ್, ಚಳ್ಳಕೆರೆ, TV7 ಕನ್ನಡ. ಅಥವಾ ಮಧ್ಯಸ್ಥಿಕೆದಾರರು ಅಥವಾ ಪ್ಯಾನಲ್ ವಕೀಲರು ಅವ್ರ ಸಹಾಯ ಕೂಡ ಪಡ್ಕೊಂಡು ಆ ರಾಜಿ ಸಂಧಾನವನ್ನು ಮಾಡಿಕೊಂಡು ರಾಜಿ ಸಂಧಾನದಲ್ಲಿ ತಮ್ಮ ಸಮಸ್ಯೆಯನ್ನು ಬಗೆಹರಿಸಿಕೊಳ್ಬೋದು. ಈ ರಾಜಿ ಸಂಧಾನ ಅಥವಾ ಈ ಲೋಕ ಅದಾಲತಿನ ಮಹತ್ವಪೂರ್ಣ ಉದ್ದೇಶ ಏನಂದರೆ, ಯಾರೊಬ್ಬರು ಗೆಲ್ಲುವುದೂ ಅಲ್ಲ, ಸೋಲುವುದೂ ಅಲ್ಲ, ಇಬ್ಬರೂ ಪರಸ್ಪರ ಗೆಲ್ಲುವಂಥದ್ದು, ಯಶಸ್ವಿಯಾಗುವಂಥದ್ದು, ತಮ್ಮ ಸಮಸ್ಯೆಗೆ ಸಣ್ಣ ಮಟ್ಟದಲ್ಲಿ ಸರಳವಾಗಿ ಅತಿ ಶೀಘ್ರವಾಗಿ ನ್ಯಾಯ ಪಡೆಯುವಂಥದ್ದು, ಬಗೆಹರಿಸ್ಕೊಡುವಂಥದ್ದು. ಮತ್ತು ಈ ರಾಜಿ ಸಂಧಾನಕ್ಕೆ ಅಥವಾ ಈ ಲೋಕ ಅದಾಲತ್ಗೆ ಯಾವುದೇ ಹಣದ ಖರ್ಚು ಇಲ್ಲ, ಯಾವುದೇ ಹಣ ಕೊಡಬೇಕಾಗಿಲ್ಲ, ಎಲ್ಲವೂ ಉಚಿತವಾಗಿ. ಏನಾದರೂ ಹೆಚ್ಚಿನ ಮಾಹಿತಿ ಬೇಕಂದರೆ ನಮ್ಮ ವಕೀಲರ ಸಂಘದ ಅಧ್ಯಕ್ಷರನ್ನ, ಉಪಾಧ್ಯಕ್ಷರನ್ನ ಅಥವಾ ಹಿರಿಯ ವಕೀಲರನ್ನು ಕೂಡ ಕೇಳ್ಕೋಬೋದು. ಅವ್ರಿಗೆ ನಾವು ಈಗಾಗಲೇ ಸಭೆಯಲ್ಲಿ ಮನವಿ ಮಾಡಿದ್ದೇವೆ. ಅವರು ಕೂಡ ಎಲ್ಲ ಪಕ್ಷಗಾರರಿಗೆ ಅಥವಾ ಸಾರ್ವಜನಿಕ ವ್ಯಾಜ್ಯಗಾರರಿಗೆ ಸಹಾಯ ಮಾಡಲಿದ್ದಾರೆ. ಇದೇನೆಂದರೆ ಸಮಾಜದಲ್ಲಿರ್ತಕ್ಕಂಥ ಸಮಸ್ಯೆಗೆ ಎಲ್ಲರೂ ಏನು ಈ ಕಾನೂನಿನ ಜ್ಞಾನ ಉಳ್ಳವರು ಅವರಿಗೆ ಸಹಕಾರ ಕೊಟ್ಟು ನೊಂದವರಿಗೆ ಮತ್ತು ಸಮಸ್ಯೆಲಿರೋರಿಗೆ ಒಂದು ಸಮಸ್ಯೆನ ಬಗೆಹರಿಸ್ಕೊಳ್ಳಿಕ್ಕೆ ಅವಕಾಶ ಮಾಡಿಕೊಡೋದು, ಅವರಿಗೊಂದು ತಿಳುವಳಿಕೆ ಮೂಡಿಸೋದು. ಲೋಕ ಅದಾಲತ್ಗಳನ್ನು ನಡೆಸಲಾಗ್ತದೆ. ಈಗ ಇದೇ ತಿಂಗಳು 3ನೇ ರಾಷ್ಟ್ರೀಯ ಲೋಕ ಅದಾಲತನ್ನು ಸೆಪ್ಟೆಂಬರ್ 19ನೇ ತಾರೀಕು ಮಧ್ಯಾಹ್ನ 2:30ರಿಂದ 5 ಗಂಟೆಗೆ ನಡೆಸಲಾಗ್ತದೆ. ಈಗಾಗಲೇ ನಿಮಗೆ ಇಲ್ಲಿ ಗೌರವಾನ್ವಿತ ಹಿರಿಯ ನ್ಯಾಯಾಧೀಶರು ಯಾವ್ಯಾವ ಪ್ರಕರಣದಲ್ಲಿ ರಾಜಿ ಮಾಡಿಕೊಡ್ಬೋದು ಅಂತ ಅದ್ರ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದಾರೆ. ನಾವು ಸಿವಿಲ್ ಪ್ರಕರಣಗಳನ್ನಷ್ಟೇ ಅಲ್ಲದೆ ಕ್ರಿಮಿನಲ್ ಪ್ರಕರಣಗಳಲ್ಲೂ ಕೆಲವೊಂದು ರಾಜಿ ಪ್ರಕರಣಗಳಂತಾನೆ ಇರುತ್ತೆ, ಕಾಂಪೌಂಡೇಬಲ್ ಅಫೆನ್ಸ್ ಅಂತ. ಅಂಥ ಪ್ರಕರಣದಲ್ಲಿ ಒಂದು ಸೌಹಾರ್ದಯುತ ಜೀವನ ನಡೆಸುವ ಸಲುವಾಗಿ ಕಾನೂನಲ್ಲಿ ಅವಕಾಶ ಇರೋದ್ರಿಂದ ಯಾರು ದೂರನ್ನು ಕೊಟ್ಟಿರ್ತಾರೆ ಮತ್ತು ನೊಂದ ವ್ಯಕ್ತಿಗಳಿರ್ತಾರೆ, ಅವರು ಮತ್ತು ಆರೋಪಿಗಳು ಪರಸ್ಪರ ಒಪ್ಪಿಗೆ ಏನು ಹೊಂದಾಣಿಕೆ ಮೇರೆಗೆ ಅಂತಹ ಕೇಸ್ಗಳನ್ನು ಸಹ ನಾವು ರಾಜಿ ಮಾಡ್ಕೋಬಹುದು. ಇಲ್ಲಿ ಮುಖ್ಯವಾಗಿ ಲೋಕ ಅದಾಲತ್ನ ನಾವು ಜನತಾ ನ್ಯಾಯಾಲಯ ಅಂತಲೂ ಕರಿತೀವಿ.